ಕೊಡಗಿನಾದ್ಯಂತ ಹುತ್ತರಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಕೊಡಗಿನೆಲ್ಲೆಡೆ ಸುಗ್ಗಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಾಗೆ ಕೊಡಗು ಜಿಲ್ಲೆ ಸುಂಟಿಕೊಪ್ಪ ಸಮೀಪದ ಪನ್ಯದ ಮಾಗಲು ಐಲ್ಮನೆಯಲ್ಲೂ ಹುತ್ತರಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಮಾಗಲು ಐನ್ಮನೆಯಲ್ಲಿ ಮೊದಲಿಗೆ ಮನೆಯವರು, ನೆಂಟರಿಷ್ಟರು ಹಾಗೂ ಊರಿನ ಮಂದಿಯೆಲ್ಲ ಸೇರಿ ಮೊದಲಿಗೆ 7:50 ನೆರೆ ಕಟ್ಟಿ, ನಂತರ ಪಾಡಿ ಇಕ್ಕುತಪ್ಪ ದೇವಾಲಯದಲ್ಲಿ ಸಮಯ ನಿಗದಿಪಡಿಸಿದ 8:50 ಸಮಯದಲ್ಲಿ ಕದಿರು ಕೊಯ್ಯಲಾಯಿತು. ಮಾಗಲು ವಸಂತರವರ ಗದ್ದೆಯಲ್ಲಿ ಮಾಗಲು ರವೀಂದ್ರರವರು ಕದಿರನ್ನು ತೆಗೆದರು. ಬಳಿಕ ಸಮೀಪದ ಅಯ್ಯಪ್ಪ ದೇವರ ಸನ್ನಿಧಾನಕ್ಕೆ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲರ ಬಾಯಿಯಲ್ಲಿ ಪೊಲಿ ಪೊಲಿಗೆ ದೇವ ಎಂಬ ಘೋಷವಾಕ್ಯ ಮೊಳಗಿತು. ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಧಾನ್ಯಲಕ್ಷ್ಮಿಯನ್ನು ಐನ್ಮನೆಗೆ ತಂದು ಇರಿಸಲಾಯಿತು. ನಂತರ ವಿವಿಧ ಉಪಕರಣಗಳಿಗೆ ಕದಿರನ್ನ ಕಟ್ಟುವ ಸಂಪ್ರದಾಯ ನೆರವೇರಿಸಲಾಯಿತು. ಗದ್ದೆಯಿಂದ ತಂದ ಧಾನ್ಯಲಕ್ಷ್ಮಿಯ ಹೊಸ ಅಕ್ಕಿಯ ಊಟೋಪಚಾರ ಮಾಡಲಾಯಿತು. ಹುತ್ತರಿ ಹಬ್ಬದ ಸ್ಪೆಷಲ್ ಖಾದ್ಯಗಳಾದ ತಂಬಿಟ್ಟು, ಪಾಯಸ ಹಾಗೂ ಹುತ್ತರಿ ಗೆಣಸಿನ ಸಾರು ಸೇರಿದಂತೆ ಬಗೆ ಬಗೆಯ ಖಾದ್ಯಗಳನ್ನು ಉಣಬಡಿಸಲಾಯಿತು. ಹುತ್ತರಿ ಹಬ್ಬದ ಮತ್ತೊಂದು ವಿಶೇಷ ಅಂದರೆ ಅದು ಪಟಾಕಿ ಸಿಡಿಸೋದು. ಮಕ್ಕಳು, ಹಿರಿಯರು ಮತ್ತು ಎಲ್ಲರೂ ಕೂಡಿ ವಿವಿಧ ಬಗೆಯ ಪಟಾಕಿ ಸಿಡಿಸಿ ಹಬ್ಬಕ್ಕೆ ಮತ್ತಷ್ಟು ಮೆರುಗು ನೀಡಿದರು. ಹುತ್ತರಿ ಹಬ್ಬಕ್ಕೆ ಮನೆ ಮಂದಿ, ಊರಿನ ಮಂದಿ, ನೆಂಟರಿಷ್ಟರು, ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಾಕ್ಷಿಯಾದರು.